ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮಾರ್ಬಲ್ ಕೇಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಾಕ್ಲೇಟ್ ಫ್ರಾಸ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಓಕೆ, ಈಗ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಿ ಹಾಕಿದ್ದೀನಿ. ಓಕೆ, ಬನ್ನಿ ನೋಡೋಣ ಹೇಗೆ ಮಾಡಿದೆ. ಮತ್ತು ಕೇಕ್ನ ಈ ಸ್ಟೀಲ್ ವೆಸಲ್ನಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ವ್ಯಾಕ್ಸ್ ಪೇಪರ್ ಹಾಕ್ಕೊಂಡ್ಬಿಟ್ಟು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ 2 ಸಲ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಈ ಥರ ಕಾರ್ನರಲ್ಲಿ ಮಡ್ಚ್ಕೊಳ್ಬೇಕು, ಕಾರ್ನರ್ ಥರ. ಈಗ ನಾನಿಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ನೋಡಿ, ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಹಾಗೆ ಮಾಡ್ಕೊಳ್ಳಿ. ಈಗ ಇದನ್ನು ವೆಸಲ್ ಒಳಗೆ ಇಡ್ತಾ ಇದ್ದೀನಿ. ಹಾಗೆ ಈ ವ್ಯಾಕ್ಸ್ ಪೇಪರ್ ಮೇಲೂ ಕೂಡ 1-2 ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋಣ. ಇದರಿಂದ ಕೇಕು ಸ್ಟಿಕ್ ಆಗೋದಿಲ್ಲ, ಈಸಿಯಾಗಿ ಕುಕ್ ಆದಮೇಲೆ ಈಸಿಯಾಗಿ ಹೊರಗೆ ತೆಗಿಬೋದು. ಡ್ರೈ ಪೌಡರ್ಗೆ 1.5 ಕಪ್ಪು ಗೋಧಿ ಹಿಟ್ಟು, 1.5 ಟೀ ಸ್ಪೂನು ಬೇಕಿಂಗ್ ಪೌಡರು, ಹಾಗೆ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದರ ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ. ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ, ಇಲ್ಲಿ ವೆಟ್ ಮಿಕ್ಸ್ಚರ್ಗೆ 1/4 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಕಪ್ಪು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಓಕೆ, ಹಾಗೆಯೇ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇವೆಲ್ಲವನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಈಗ ನಾವು ತಯಾರಿಸ್ಕೊಂಡಿದ್ವಲ್ಲ ಡ್ರೈ ಮಿಕ್ಸ್ಚರು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ಪು ಗೋಧಿ ಹಿಟ್ಟು, ಅದಕ್ಕೆ 1.5 ಟೀ ಸ್ಪೂನು ಬೇಕಿಂಗ್ ಪೌಡರು, ಹಾಗೆ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ ಡ್ರೈ ಮಿಕ್ಸ್ಚರ್ಗೆ. ನೋಡಿ, ಇದಕ್ಕೀಗ ಮಿಕ್ಸ್ಚರ್ ನಾವು ಈ ಥರ ತಿರುಗಿಸುವಾಗ, ಈ ಥರ ಮಿಕ್ಸ್ ಮಾಡುವಾಗ ನೋಡಿ ಮಿಕ್ಸ್ಚರ್ ಗಟ್ಟಿ ಆದರೆ ಇದಕ್ಕೆ ನಾನು ಅರ್ಧ ಕಪ್ಪು ಮಿಲ್ಕನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕೇಕ್ ಬ್ಯಾಟರು ಈ ಥರ ಇರಲಿ. ನೋಡಿ, ಈ ಥರ ಇರಬೇಕು ಕೇಕ್ ಬ್ಯಾಟರು. ನಾನಿವತ್ತು ಕೇಕನ್ನು ಈ ಥರ ಸ್ಟೀಮ್ ಮೆಥಡಲ್ಲಿ ಬೇಕ್ ಮಾಡ್ಕೊಂಡು ಕುದಿಯೋ ನೀರನ್ನು ಹಾಕಿಬಿಟ್ಟು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ, ಆಯಿತಾ. ಇಲ್ಲಿ ಈ ಬ್ಯಾಟರ್ನ ಡಿವೈಡ್ ಮಾಡ್ಕೊಳ್ಳೋಣ. ಅರ್ಧನ ಇನ್ನೊಂದು ವೆಸಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ. ಈಗ ಇದು ಚಾಕ್ಲೇಟ್ ಬ್ಯಾಟರ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ 1/4 ಕಪ್ಪು ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ವೆನಿಲಾ ಬ್ಯಾಟರ್ ಕೂಡ ರೆಡಿ ಆಗಿದೆ, ಚಾಕ್ಲೇಟ್ ಬ್ಯಾಟರ್ ಕೂಡ ರೆಡಿ ಆಗಿದೆ. ನಾನೀಗ ವೆಸಲ್ ರೆಡಿ ಮಾಡ್ಕೊಂಡಿದ್ವಲ್ಲ ವ್ಯಾಕ್ಸ್ ಪೇಪರ್ ಹಾಕ್ಕೊಂಡು ಅದರ ಮೇಲೀಗ ವೆನಿಲಾ ಮಿಕ್ಸ್ಚರು ಹಾಗೆ ಚಾಕ್ಲೇಟ್ ಮಿಕ್ಸ್ಚರ್ ಎರಡೂ ಕೂಡ ಈ ಥರ ಹಾಕ್ಕೊಳ್ಬೇಕು, ಆಯಿತಾ. ನೋಡಿ, ಇಲ್ಲಿ ಬ್ಯಾಟರ್ ಹಾಕ್ಕೊಂಡು ರೆಡಿಯಾಗಿ ಮಾರ್ಬಲ್ ಕೇಕಿಗೆ. ಈಗ ಸೆಂಟರಿಂದ ಈಗ ಔಟ್ಸೈಡ್ ಈ ಥರ ತೊಗೊಳ್ಬೇಕು ಡಿಸೈನು, ಟೂತ್ ಪಿಕ್ ಸಹಾಯದಿಂದ. ಹಾಗೆಯೇ ಔಟ್ಸೈಡಿಂದ ಸೆಂಟರ್ ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲಿ ರೆಡಿಯಾಗಿದೆ. ಇದನ್ನು ಈಗ ಕುಕ್ಕರಲ್ಲಿ ಇಟ್ಬಿಡೋಣ. ನೀರು ಕುದೀತಾ ಇದೆ ಇಲ್ಲಿ. ಈಗ ಈ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಈ ಪಾತ್ರೆ ಮೇಲೆ ಒಂದು ಮುಚ್ಚಳ ಕೂಡ ಮುಚ್ತಾ ಇದ್ದೀನಿ ಈಗ, ಆಯಿತಾ. ಈ ಕುಕ್ಕರ್ ಮುಚ್ಚಳನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಪ್ರೆಷರ್ ಆಗಲಿ ಗ್ಯಾಸ್ ಕಡೆ ಹಾಕಬೇಡಿ. ನೋಡಿ, ಈಗ ಬೇಯಲಿಕ್ಕಿಡೋಣ. ಅದೇ ಟೈಮ್ನಲ್ಲೇ ಕುಕ್ ಆಗ್ತಿರೋ ಟೈಮ್ನಲ್ಲೇ ಈಗ ನಾವು ಫ್ರಾಸ್ಟಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಶ್ರಿನ 1 ಕಪ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫೈನ್ ಪೌಡರಾಗಿ ಮಾಡ್ಕೋಬೇಕು. ಮಿಶ್ರಿ ಪೌಡರ್ನ ಒಂದು ಸಲ ಜರಡಿ ಹಿಡ್ಕೊಳ್ಳಿ. ಜರಡಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರಾಸ್ಟಿಂಗಿಗೆ. ಇಲ್ಲಿ ಅರ್ಧ ಕಪ್ಪು ಬೆಣ್ಣೆಯನ್ನು ತೊಗೊಂಡಿದ್ದೀನಿ, ಹಾಗೆಯೇ 1 ಕಪ್ಪು ಮಿಶ್ರಿ ಪೌಡರ್ ತೊಗೊಂಡಿದ್ದೀನಿ, ಆಯಿತಾ. ಈಗ ಫ್ರಾಸ್ಟಿಂಗ್ ಮಾಡ್ತೀವಲ್ಲ ಆ ಬೌಲನ್ನು ನಾನು 20 ನಿಮಿಷ ಫ್ರೀಝರಲ್ಲಿ ಇಟ್ಟಿದ್ದೆ. ಓಕೆ, ಫ್ರೀಝರಲ್ಲಿ ಇಟ್ಬಿಟ್ಟು ತೆಗ್ದಿದ್ದೀನಿ. ನೋಡಿ, ಅದರಲ್ಲಿ ಈಗ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಐಸ್ ಕ್ಯೂಬ್ ನೀಡೆಡ್ ಆದರೆ ತಗೊಳ್ಳಿ, ಅದನ್ನು ಐಸ್ ಕ್ಯೂಬ್ ಕೂಡ ಯೂಸ್ ಆಗುತ್ತೆ ಈ ಟೈಮ್ನಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೆಣ್ಣೆಯನ್ನು. ಫ್ಲಫಿ ಹಾಗೆ ಲೈಟ್ ಆಗೋ ತನಕ ನಾವು ಈ ಬೆಣ್ಣೆಯನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬನ್ನಿ, ಅದೇ ಟೈಮ್ನಲ್ಲೇ ನೋಡಿ ಕೇಕ್ ಕೂಡ ಬೇಕಾಗಿದೆ, ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಟೂತ್ ಪಿಕ್ಕಿಗೆ ಸ್ಟಿಕ್ ಆಗಿಲ್ಲ ಅಲ್ವಾ, ಕೇಕ್ ಕಂಪ್ಲೀಟಾಗಿ ಕುಕ್ ಆಗಿದೆ. ಆರ್ಲಿಕ್ಕೆ ಬಿಟ್ಬಿಡೋಣ ಅದನ್ನು. ಬನ್ನಿ, ಇಲ್ಲಿ ನಾವು ಈಗ ಬೆಣ್ಣೆಯನ್ನು ಚೆನ್ನಾಗಿ ಬೀಟ್ ಮಾಡೋಣ. ಓಕೆ, ಈಗ ನೋಡಿ, ಈಗ ಬೆಣ್ಣೆಯನ್ನು ಇವತ್ತು ನಾನು ಬೀಟರ್ ಯೂಸ್ ಮಾಡ್ತಾ ಇಲ್ಲ, ಸ್ಪೂನಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಗೆ ಮಿಶ್ರಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಈ ಥರ ಬೀಟ್ ಮಾಡ್ಕೋಬೇಕು. ನೋಡಿ, ಈಗ ಅದಕ್ಕೆ ಒಟ್ಟು ನಾನು 2 ಟೇಬಲ್ ಸ್ಪೂನು ಮಿಲ್ಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡುವಾಗ ನೋಡಿ 1 ಟೇಬಲ್ ಸ್ಪೂನ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತೊಗೊಳತ್ತೆ, ಬೀಟರಲ್ಲಾದರೆ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕೂಡ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ.
ಆಯಿತಾ. ಹಾಗೆ ಇಷ್ಟಾದಮೇಲೆ ಇದಕ್ಕೆ 1/4 ಕಪ್ಪು ನಾನು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ 1 ಟೇಬಲ್ ಸ್ಪೂನು ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ 1 ಟೇಬಲ್ ಸ್ಪೂನು ಮಿಲ್ಕ್ ಹಾಕ್ಕೊಂಡಿದ್ದೆ, ಈಗ 2ನೇ ಸಲ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಯಿತಾ. ಮಿಲ್ಕ್ನ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಸಾಲ್ಟೆಡ್ ಬಟರ್ ಆಯಿತಾ. ಈ ಬಟರಲ್ಲೇ ಸಾಲ್ಟ್ ಇದೆ. ನೀವು ಅನ್ಸಾಲ್ಟೆಡ್ ಬಟರ್ ತೊಗೊಂಡ್ರೆ ಈಗ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ ಆಯಿತಾ. ನೀವು ಬೆಣ್ಣೆಯಲ್ಲಿ ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ಪಿಂಚು, ಅದು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಫ್ರಾಸ್ಟಿಂಗಿಗೆ. ಬನ್ನಿ, ಇಲ್ಲಿ ನಮ್ಮ ಕೇಕ್ ರೆಡಿಯಾಗಿದೆ ಅಲ್ವಾ, ಕಂಪ್ಲೀಟಾಗಿ ಕುಕ್ ಆಗಿದೆ. ಈಗ ಈ ಫ್ರಾಸ್ಟಿಂಗ್ ರೆಡಿಯಾಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ರಾಸ್ಟಿಂಗು. ಈಗ ಕೇಕ್ ಬೇಸಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಫ್ರಾಸ್ಟಿಂಗ್ನ. ಈಗ ಕೇಕನ್ನು ಇಟ್ಬಿಟ್ಟು ಅದ್ರ ಮೇಲೆ ಈಗ ಫ್ರಾಸ್ಟಿಂಗ್ನ ಅಪ್ಲೈ ಮಾಡ್ಕೊಳ್ಳೋಣ. ನಾನು 2 ಲೇಯರ್ ಆಗಿ ಕಟ್ ಮಾಡಿ ತೋರಿಸ್ತಾ ಇಲ್ಲ ಇವತ್ತು, ಹಾಗೆಯೇ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಹಾಗೆ ಕೇಕು ಸುತ್ತಲೂ ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು ಆಯಿತಾ. ಈ ಥರ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಕೇಕು ಹಾಗೆ ಫ್ರಾಸ್ಟಿಂಗು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ, ನೀವು ಇದ್ರ ಮೇಲೆ ಯಾವ ಥರ ಆದರೂ ಡೆಕೋರ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೇ ಕಟ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಇದ್ರ ಮೇಲೆ ಹಾಗೆ ನಾನು ಚಾಕೋ ಚಿಪ್ಸ್ನ ಹಾಕ್ಕೊಂಡಿದ್ದೀನಿ ಇವತ್ತು. ಬನ್ನಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದು ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ಕಾಯಬೇಕಾಗತ್ತೆ. ಹಾಗೆಯೇ ನೀವು ತಗೊಳ್ಳೋ ಬಟರಲ್ಲಿ ಬೆಣ್ಣೆಯಲ್ಲಿ ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಫ್ರಾಸ್ಟಿಂಗ್ ಮಾಡುವಾಗ ಪಿಂಚ್ ಆಫ್ ಸಾಲ್ಟನ್ನು ನಾವು ಆ್ಯಡ್ ಮಾಡೋಕ್ಕಾಗತ್ತೆ, ಅದು ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಹಾಗೆಯೇ ಈ ಕೇಕನ್ನು ಒಂದು 40 ಆದರೂ ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೇಕು ಫುಲ್ಲು ಕಂಪ್ಲೀಟಾಗಿ ಕುಕ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಮಾರ್ಬಲ್ ಕೇಕ್ ರೆಡಿ ಆಗಿದೆ. ಹಾಗೆ ಫ್ರಾಸ್ಟಿಂಗ್ ಕೂಡ ಅಪ್ಲೈ ಮಾಡಾಗ ನೀವು ಕೂಡ ಈ ರೀತಿ ಮಾಡಿ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.